ಮೈ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ಬ್ಲಾಗ್. ನೀವು ನೋಡ್ತಿರೋದು ಸಂಡೇ ಬ್ಲಾಗ್. ಇವತ್ತು ನಾವು ಒಂದು ಕರಾಟೆದು ಇವ್ರದ್ದು ಬೆಲ್ಟ್ ಡಿಸ್ಟ್ರಿಬ್ಯೂಷನ್ ಅದು ಈವೆಂಟ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಮಾರ್ನಿಂಗ್ 8:30ಗೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬೆಳಿಗ್ಗೆನೇ ಇದ್ದು ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಆ್ಯಕ್ಚುಲಿ ಬೆಲ್ಟ್ದು ಕರಾಟೆ ಎಕ್ಸಾಮ್ ಬಂದು ಯಾವಾಗಾಗಿತ್ತು? December 1 ಎಕ್ಸಾಮು ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ದು November 10th or 11th ಅಂತ ಅನ್ಕೋತೀನಿ. ಸೊ 1 ಮಂತ್ ಆದಮೇಲೆ ಅಬ್ಬಿಗೆರೆ ಹತ್ರ ಇರೋ ಸಿಂಗಾಪುರ್ ಲೇಔಟ್ ಹತ್ರ ಅವ್ರದ್ದೊಂದು ಇನ್ಸ್ಟಿಟ್ಯೂಟ್ ಇದೆ. ಸೊ ಅಲ್ಲಿ ಬೆಲ್ಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನವೆಂಬರ್ ಮಂತಲ್ಲಿ ನಾನು ಕರಾಟೆದು ವಿಡಿಯೋ ಮಾಡಿ ಹಾಕಿದ್ದೆ, ಅವತ್ತು ಎಕ್ಸಾಮ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಅದಕ್ಕೆ ಒಂದು ಕಮೆಂಟ್ ಬಂದಿತ್ತು, ಇದು ಕರಾಟೆ ಅಲ್ಲ ತೈಕಾಂಡು ಅಂತ. ಹೌದು, ಕರೆಕ್ಟ್, ಇದು ತೈಕಾಂಡುನೇ. ಬಟ್ ಇವಾಗ ಜನರಿಗೆ ಇದು ತೈಕಾಂಡು ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಬೇಗ ರೀಚ್ ಆಗಲ್ಲ. ತೈಕಾಂಡು ಅಂದರೆ ಏನು ಆ ಥರ ಥಿಂಕ್ ಮಾಡ್ತಾರೆ. ಇವಾಗ ನಾನು ಫಸ್ಟ್ ಅದೇ ಥರನೇ ಮಾಡಿದ್ದು. ನಾನು ಇವ್ರನ್ನ ಕರಾಟೆಗೆ ಸೇರ್ಸೋಕ್ಕೂ ಮುಂಚೆ ಅವರು ತೈಕಾಂಡು ಅಂತ ಹೇಳಿದಾಗ ನನಗದಷ್ಟು ಅರ್ಥ ಆಗಿರಲಿಲ್ಲ. ಆಮೇಲೆ ಕರಾಟೆ ಅಂತ ಅಂದಾಗ ಕರಾಟೆಲೂ ಈ ಥರ ತುಂಬ ಅದು ಹೇಗೆ ನಡೆಯುತ್ತೆ ಅದೆಲ್ಲ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ವಾಚ್ ದಿಸ್ ವಿಡಿಯೋ. ಮಾರ್ನಿಂಗ್ ಟೈಮಿಂಗ್ಸ್ ಬಂದು ನಮಗೆ 8:30 ಹೇಳಿದರು. ಸೊ ನಾವು ಸಂಡೇ ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು. ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಒಂದು 10-15 ಮಿನಿಟ್ಸ್ ಲೇಟ್ ಆಗಿತ್ತು ಅಷ್ಟೇ. ಬಟ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಎಲ್ಲ ಶುರು ಮಾಡ್ಕೊಂಡಿದ್ರು. ಅಂದರೆ ಬೆಲ್ಟ್ ವೈಸ್ ಕೊಡ್ತಾಯಿದ್ರು. ಫಸ್ಟು ಯೆಲ್ಲೋ ಮತ್ತು ವೈಟ್ ಬೆಲ್ಟ್ ಇದರಲ್ಲಿ ಮಿಕ್ಸ್ಡ್ ಥರ ಬರುತ್ತೆ, ಅಂದರೆ ಸ್ಟಾರ್ಟಿಂಗ್ ಕೋರ್ಸ್ ಅವ್ರಿಗೆ. ಅದಾದಮೇಲೆ ನೆಕ್ಸ್ಟು ಯೆಲ್ಲೋ, ನೆಕ್ಸ್ಟು ಗ್ರೀನ್ ಮತ್ತು ಯೆಲ್ಲೋ ಸ್ಟ್ರೈಪಲ್ಲಿ ಬಂದು ಆ ಥರ ನಾವು ಯಾವ ಲೆವೆಲಲ್ಲಿ ಇರ್ತೀವಿ ಅದ್ರ ಮೇಲೆ ಕೊಡ್ತಾ ಹೋದರು. ಸೊ ನನ್ನ ಮಗನಿಗೆ ವೈಟ್ ಇತ್ತು. ಸೊ ವೈಟಿಂದ ಇವಾಗ ಅವನು ಯೆಲ್ಲೋಗೆ ಹೋಗ್ತಾ ಇದ್ದಾನೆ. कर्मान्या से कर्मान्या ನೀವು ವಿಡಿಯೋದಲ್ಲಿ ನೋಡ್ತಾ ಇರೋರು ಬಂದು ಗ್ರ್ಯಾಂಡ್ ಮಾಸ್ಟರ್ ಅವರು. ಅವ್ರ ಹೆಸರು ಆಚಾರ್ಯ ಬಾಬು ಟಿ ರಘು ಅಂತ. ಸೊ ಅವರೇ ನನ್ನ ಮಕ್ಳಿಗೆ ಇಬ್ರಿಗೂ ಬೆಲ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಹಾಗೆ ಸರ್ಟಿಫಿಕೇಟ್ ಕೂಡ ತಗೊಂಡು ಒಂದು आयुष भगत कृष्ण आरोग्य ಈ ತೈಕೊಂಡಿಲಿ ಏಜ್ ಲಿಮಿಟ್ ಅನ್ನೋದೇ ಇಲ್ಲ ನೋಡಿ. ಒಂದು ಚಿಕ್ಕ ಮಗುವಿಂದ ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಅನಿಸುತ್ತೆ, ಅವಾಗಲಿಂದನೇ ಅವರು ಅದನ್ನು ಜಾಯಿನ್ ಮಾಡಿದ್ದಾರೆ. ಸೊ ಇದಕ್ಕೆ ಏಜ್ ಲಿಮಿಟ್ ಅಂತ ಏನಿಲ್ಲ. ನೀವು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ಈ ತೈಕೊಂಡನ್ನ ಕಲಿಬೋದು. ಆ್ಯಂಡ್ ಬರೀ ಬಾಯ್ಸ್ ಮಾತ್ರ ಕರಾಟೆ ಕಲಿಬೇಕು ಆ ಥರನೂ ಏನಿಲ್ಲ. ನೀವು ಗರ್ಲ್ಸ್ನೂ ಕೂಡ ನೋಡ್ಬೋದು. ಬಾಯ್ಸ್ಗಿಂತ ಆ್ಯಕ್ಚುಲಿ ಗರ್ಲ್ಸ್ಗೆ ಸೇಫ್ಟಿಗೋಸ್ಕರ ಇದನ್ನು ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅಲ್ಲಿ pick your certification belts. Come on. Roll. ಸರ್ಟಿಫಿಕೇಟ್ ಬೆಲ್ಟ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಗ್ರ್ಯಾಂಡ್ ಮಾಸ್ಟರ್ ಹಾಗೆ ಸನತ್ ಸರ್ ಅವ್ರ ಜೊತೆ ಬ್ಯಾಚ್ ವೈಸ್, ಅಂದರೆ ಯಾವ್ಯಾವ ಏರಿಯಾದ ಕಡೆಯಿಂದ ಬಂದಿದ್ರಲ್ಲ, ಸೊ ಅವ್ರದ್ದು ಬ್ಯಾಚ್ ವೈಸ್ ಒಂದು ಫೋಟೋ ಸೆಷನ್ ಕೂಡ ಮಾಡಿದ್ರು. ನನ್ನ ಮಕ್ಕಳಂತೂ ಖುಷಿಯಾಗಿದ್ದಾರೆ ಎಲ್ಲೋ ಬೆಲ್ಟ್ ಸಿಕ್ಕಿದೆ ಅಂತ. ಸೊ ನೆಕ್ಸ್ಟ್ ಬೆಲ್ಟಿಗೆ ಏನಿದ್ರು ಅವ್ರು ಏಮ್ ಮಾಡಬೇಕು ಇವಾಗ. ಫೈನಲಿ ಬೆಲ್ಟ್ ಡಿಸ್ಟ್ರಿಬ್ಯೂಷನ್ ಆಯಿತು. ಸೊ ಇವ್ರಿಗೆ ಎಲ್ಲೋ ಬೆಲ್ಟ್ಗೆ ಪ್ರಮೋಷನ್ ಆಯಿತು, ಬೆಲ್ಟ್ ಸಿಕ್ತು. ಸೊ ಇವಾಗ ಅಲ್ಲಿ ತುಂಬ ಜನ ಮಕ್ಕಳು ಕೂಡ ಬಂದಿದ್ರು. ನೀವು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ನೋಡ್ಬೋದು. ಅವ್ರಿಗೂ ಎಲ್ಲ ಬೆಲ್ಟ್ ಎಲ್ಲ ಸಿಕ್ಕಿದೆ. ಅವ್ರು ಆಲ್ಮೋಸ್ಟ್ ಎಲ್ಲೋ ತೊಗೊಂಡ್ಬಿಟ್ಟಿದ್ದಾರೆ. ಇವ್ರು ಇವಾಗ ಎಲ್ಲೋ ತೊಗೋತಿದ್ದಾರೆ. ಎಲ್ಲೋ ಆದಮೇಲೆ ನೆಕ್ಸ್ಟ್ ಬೆಲ್ಟ್ ಯಾವುದಿದೆಯೋ? ಎಲ್ಲೋ ಸ್ಟ್ರೈಪಾ? ಎಲ್ಲೋ ಮತ್ತು ಇನ್ನೊಂದು ಕಾಂಬಿನೇಷನ್ ಯಾವುದು? ಗ್ರೀನ್. ಎಲ್ಲೋ ಆ್ಯಂಡ್ ಗ್ರೀನ್. ಅದು ಮೋಸ್ಟ್ಲಿ ಆಫ್ಟರ್ 6 ಮಂತ್ ಆದಮೇಲೆ ಮತ್ತೆ ಇರುತ್ತೆ ಅನ್ಕೋತೀನಿ. ಅವಾಗ ಎಲ್ಲೋ ಮತ್ತು ಗ್ರೀನ್ ಸ್ಟ್ರೈಪಲ್ಲಿ ಕೊಡ್ತಾರೆ. ಸೊ ಫುಲ್ ಫಿನಿಶ್ ಆದಮೇಲೆ ನೆಕ್ಸ್ಟ್ ಬಂದು ಗ್ರೀನು. ಬೆಲ್ಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ವಿಶಾಲ್ ಮೆಗಾ ಮಾರ್ಟ್ಗೆ ಬಂದಿದ್ದೀವಿ. ಸೊ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗೋಣ.
ನಾನು ಮೋಸ್ಟ್ಲಿ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಎಕ್ಸ್ಟ್ರಾ ಇವ್ರಿಗೆ ಬಟ್ಟೆ ತರಲಿಲ್ಲ. ಸೊ ಇದು ಸಡನ್ನಾಗಿ ಫಿಕ್ಸ್ ಆಗಿದ್ದು ಶಾಪಿಂಗ್ ಹೋಗೋಣ. ನನ್ನ ಮಕ್ಕಳು ಅಂತೂ ಕರಾಟೆ ಡ್ರೆಸ್ಸಲ್ಲೇ ಬರಬೇಕು ಹಾಗೆ ಹೀಗೆ ಅಂತ ಮುಖ ಊದಿಸ್ಕೊಂಡೇ ಬಂದರು. ಬಟ್ ಆದರೂ ಓಕೆ, ಸಮಾಧಾನ ಮಾಡಿಕೊಂಡು ಶಾಪಿಂಗ್ ಮಾಡ್ತಾಯಿದ್ದೀನಿ. ಪಿಲ್ಲೋಸ್ ಅಂತೂ ತುಂಬ ವೆರೈಟೀಸ್ ಇದ್ದಾವೆ. 100 ರೂಪೀಸ್, ಅದ್ರ ಮೇಲೆ ಪ್ರಿಂಟೆಡ್ ಥರ ಬಂದಿದೆ. ಇಲ್ಲಿ ನೋಡಿದ್ರೆ ನಿಮಗೆ ABCD ಮತ್ತು ಡೇಸ್ದು ಇದೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇದು ಆಫರ್ ಇದೆ. ಇದು ಬೈ ಒನ್ ಗೆಟ್ ಒನ್ ಫ್ರೀ ನೋಡಿ, 649 ತಗೊಳ್ಳಿ. ಬನ್ನಿ ಆ ಕಡೆ. ಹೌದು, ಮಾಡ್ತಾ ಇದ್ದೀನಿ. ಇದು ಚೆನ್ನಾಗುತ್ತೆ ಪ್ಯಾಂಟ್. ಈ ಥರ ನೋಡ್ರಿ. ಅದ್ರಲ್ಲಿ ಯಾರಿಗೆ ಅಂದರೆ ಇನ್ನೊಂದು ಬೇರೆ ಡಿಸೈನ್ ಎಲ್ಲ. ಶಾಪಿಂಗ್ ಮಾಡೋದಷ್ಟೇ ನಂದು, ಬಿಲ್ ಕಟ್ಟೋದು ಮಾತ್ರ ನಮ್ಮ ಮನೆಯವರು. ಸೊ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಫೈನಲಿ ಮನೆಗೆ ಹೊರಟ್ವಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಚಿಕನ್ ತೊಗೊಂಡು ಬಂದಿದ್ದೀವಿ. ಮನೇಲಿ ಆಲ್ರೆಡಿ ಸಾಂಬಾರು ಇದೆ, ಅದು ಲೇಟ್ ಬೇರೆ ಆಗೋಗ್ಬಿಟ್ಟಿದೆ. ಸೊ ಸುಮ್ಮನೆ ಕಬಾಬ್ ಏನಾದರೂ ಮಾಡ್ಕೊಳ್ಳೋಣ ಸದ್ಯಕ್ಕೆ, ಸಂಜೆ ಬೇಕಾದರೆ ಊಟ ಮಾಡ್ಕೊಳ್ಳೋಣ ಸಾಂಬಾರು ಏನಾದರೂ ಅಂತ ಹೇಳಿಬಿಟ್ಟು ಕಬಾಬ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಫಸ್ಟು ಚಿಕನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯೂಸ್ ಮಾಡ್ತಿರೋದು ತೇಜು ಕಬಾಬ್ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮತ್ತು ನಾನು ಮನೇಲಿ ಸಪ್ರೇಟಾಗಿ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದೀನಿ. ಈ ಪೌಡರಲ್ಲಿ ಅಷ್ಟು ಖಾರ ಇರಲ್ಲ, ಸೊ ಅದಕ್ಕೋಸ್ಕರ ನಾನು ಅದು ಸ್ವಲ್ಪ ಖಾರ ಇರಲಿ, ನಮ್ಮ ಮನೆಯವ್ರಿಗೆ ಖಾರ ಇದ್ದರೆ ಇಷ್ಟ, ಅದಕ್ಕೋಸ್ಕರ ಸಪ್ರೇಟಾಗಿ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ. ಫಸ್ಟು ನಾನು ಕಬಾಬ್ ಪೌಡರ್ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಇವಾಗ ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ರುಬ್ಬಾಕಿದ್ನಲ್ಲ ಆ ಪೇಸ್ಟ್ ಹಾಕ್ಕೊಂಡು, ಮತ್ತು ಒಂದು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಬೇಕಂದರೆ ನೀವು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಬೋದು. ಇವಾಗ ಚಿಕನ್ ಹಾಕಿದಾಗ ಸ್ವಲ್ಪ ಉಪ್ಪೆಲ್ಲ ಕಮ್ಮಿ ಆಗುತ್ತಲ್ಲ, ಸೊ ಆ ಪೇಸ್ಟ್ಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ನಿಂಬೆಹಣ್ಣು ಇದೆಯಲ್ಲ, ಅದರಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಸಾಕು. ಅರ್ಧ ನಿಂಬೆಹಣ್ಣು ಚೆನ್ನಾಗಿ ಇಂಟ್ಕೋಬೇಕು. ನೆಕ್ಸ್ಟು ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ನೀಟಾಗಿ ಕಬಾಬು ಎಲ್ಲ ಇಟ್ಕೋಬೇಕಲ್ಲ, ಸೊ ಆವಾಗ ಚೆನ್ನಾಗಿರುತ್ತೆ ಫ್ಲೇವರು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬೇಕಂದರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು ಒಂದು 1/2 hour. ಇಲ್ಲ ನಿಮ್ಗೇನಾದರೂ ಇವಾಗ ಅರ್ಜೆಂಟಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತಷ್ಟೇ ಏನಾದರೂ ಕ್ಲೋಸ್ ಮಾಡಿಬಿಟ್ಟು, ಅಂದರೆ ಮುಚ್ಚಳ ಏನಾದರೂ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಬೇಕು ಕೂಡ ನೀವು ಎಣ್ಣೆಲಿ ಕರ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಟೈಮ್ ಆಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು 5 minutes ಇಟ್ಬಿಟ್ಟು ಹಾಗೆ ನಾನು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗಿ ಬಂತು. ಕಲ್ಲರು ಅಷ್ಟೇ, ನಾನು ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ, ಬರೀ ತೇಜು ರೆಡಿ ಇದರಲ್ಲಿ ಏನಿತ್ತು ಆ ಕಬಾಬ್ ಪೌಡರ್ ಅಷ್ಟೇ. ಸೊ ಇದು ನನ್ನ ಸಂಡೇ ವ್ಲಾಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.